ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಕಾಶಿ ಹಲ್ವಾ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಬೂದ್ ಕುಂಬಳಕಾಯಿ ತೊಗೊಂಬಂದಿದ್ದೀನಿ. ಇದು 1.25 kg ಅಷ್ಟು ಬೂದ್ ಕುಂಬಳಕಾಯಿ ತೊಗೊಂಡಿದ್ದೀನಿ ನಾನು. ನಾವಿದು ಕಟ್ ಮಾಡಿಬಿಟ್ಟು ಈ ಸಿಪ್ಪೆ ಮೇಲೆ ತೆಗಿಬೇಕು. ಎರಡು ಭಾಗ ಮಾಡ್ಕೊಂಬಿಡೋಣ. ಫಸ್ಟು ಎರಡು ಭಾಗ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದು 4 ಪೀಸ್ ಮಾಡ್ಕೊಳ್ಳೋಣ. ಈ ಥರ 4 ಪೀಸ್ ಮಾಡ್ಕೊಂಬಿಡೋಣ. ಇದು 4 ಪೀಸ್ ಮಾಡಿಕೊಂಡು ಇದಿದೆಯಲ್ವಾ, ಇದು ಸಿಪ್ಪೆ ತೆಗಿಬೇಕು. ಈ ಥರ ಸಿಪ್ಪೆ ತೆಗಿಬೇಕಿದು. ಇದು ನೀರು ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ತೆಗೆದ್ಬಿಟ್ಟು ಈ ಮಧ್ಯಾಹ್ನ ಬೀಜ ತೆಗೆದ್ಬಿಡ್ಬೇಕು. ಹಿಂಗೆ ಈ ಥರ ತೆಗೆದ್ಬಿಡ್ಬೇಕು ನಾವು. ಇದು 2 ಪೀಸ್ ಮಾಡ್ಕೊಳ್ಬೇಕಾದ್ರೆ ಈ ಥರ ತೆಗೆದು ಈ ಬೀಜ ಎಲ್ಲ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಬಿಡೋಣ. ಆಯಿತು. ಇಲ್ಲ ನೋಡಿ, ಈ ಮಧ್ಯದಲ್ಲಿನೂ 2 ಪೀಸ್ ಮಾಡ್ಕೊಳ್ಳೋಣ. ಪೀಸ್ ಮಾಡಿಕೊಂಡು ಇದು ಮಧ್ಯದಲ್ಲಿ ಏನಿದೆ ಅದು ತೆಗೆದ್ಬಿಡೋಣ. ಈ ಬೀಜ ಎಲ್ಲ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಇದನ್ನು ಸಿಪ್ಪೆ ತೆಗೆದ್ಬಿಡೋಣ. ಇಷ್ಟು ತೆಗೆದ್ಬಿಟ್ಟು ಇದ್ಮೇಲೆ ಸಿಪ್ಪೆ ತೆಗೆದ್ಬಿಡ್ತೀನಿ. ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬಿಡ್ತೀನಿ. ಈಗ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ತೊಳ್ಕೊಳ್ಳೋಕ್ಕೆ. ನಾನು ಚೆನ್ನಾಗಿ ತೊಳ್ಕೊಂಡು ಒಂದೊಂದೇ ತಕ್ಕೊಂಡು ನೋಡಿ, ನಾವು ಈ ಥರ ತುರಿಯೋ ಮಣಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ತುರಿತಾ ಇದ್ದೀನಿ. ಈ ಥರ ನಾವು ತುರ್ಕೋಬೇಕಾಗತ್ತೆ. ಈಗ ಹಾಗೆ ನಾನು ಎಲ್ಲ ತುರ್ಕೊಂಡು ಬಿಡ್ತೀನಿ. ನಾನೀಗ ತುರ್ಕೊಂಡು ಬಂದಿದ್ದೀನಿ ಎಲ್ಲನೂ. ನೋಡಿ, ಈ ಥರ ಉದ್ದುದ್ದಕ್ಕೆ ತುರ್ಕೋಬೇಕಾಗತ್ತೆ ನಾವು. ತುರಿಯೋ ಮಣಿ ಸ್ವಲ್ಪ ದೊಡ್ಡದು ತಗೊಳ್ಳಿ, ಸಣ್ಣದು ತಗೋಬೇಡಿ. ಈ ಥರ ದೊಡ್ಡದು ಇರುತ್ತೆ, ಈ ಥರ ಚಿಕ್ಕದು ಇರುತ್ತಲ್ವಾ. ನಾನೇನು ಮಾಡಿದ್ದೀನಿ ಅಂದರೆ ಇದರಲ್ಲಿ ತುರಿದಿದ್ದೀನಿ. ಈ ಚಿಕ್ಕದಲ್ಲಿ ತುರಿದಿದ್ದೀನಿ ನೋಡಿ. ಎಷ್ಟು ನೀರಿದೆ ನೋಡಿ. ನೀರು ತುಂಬ ಒಳ್ಳೆಯದು ಮೈಗಿದು. ತಂಪು, ತುಂಬ ತಂಪು ಕೊಡುತ್ತೆ ಈ ನೀರು. ಇವಾಗ ನಾವೇನು ಮಾಡಬೇಕು ಅಂದರೆ ಇದಿದೆಯಲ್ವಾ, ಸ್ವಲ್ಪನೇ ತಗೊಂಡು ಒಂದು ಬಟ್ಲು ಇಟ್ಕೊಂಬಿಡಿ. ಒಂದು ಬಟ್ಲು ಇಟ್ಕೊಂಡು ಈ ನೀರೆಲ್ಲ ಹಿಂಗೆ ಹಿಂಡ್ಕೊಂಬಿಡಿ. ನೋಡಿ, ಹಿಂಡ್ಬಿಡಿ. ನೋಡಿ, ಈ ಥರ ಹಿಂಡ್ಕೊಂಡು ಒಂದು ಪ್ಯಾನ್ಗೂ ಒಂದು ತಟ್ಟೆಗೂ ಹಾಕ್ಕೊಳ್ಳಿ. ಫಸ್ಟು ನಾನು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರನೇ ಹಿಂಡ್ಕೋಬೇಕು. ಈ ಥರ ಹಿಂಡ್ಕೋಬೇಕು. ನಾನೆಲ್ಲ ಅದೇ ಥರ ಹಿಂಡ್ಕೊಂಡು ಬರ್ತೀನಿ. ನಿಮ್ಗಾಗಿಲ್ಲ ಅಂದರೆ ಈ ಥರ ಒಂದ್ರಿ ತೊಗೊಂಬಿಡಿ. ಬೀಳುತ್ತಲ್ವ, ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಇರೋದು ಸ್ವಲ್ಪ ಕೆಳಗಡೆ ಬೀಳುತ್ತೆ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಇದು ನೋಡಿ, ಈ ಥರ
ಜರಡಿ ತಗೊಂಡಿದ್ದೀನಿ. ಈ ಥರ ಹಿಂಡ್ಕೊಂಡು ಫುಲ್ ಹಿಂಡ್ಯಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರು ಇರಲಿ ಅದರಲ್ಲಿ. ಈ ಥರ ಹಿಂಡ್ಕೊಂಡ್ರೆ ಆಯಿತು. ಈ ಥರ ಹಿಂಡಿ ನಾನು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಹಿಂಡಿದ್ರೆ ಏನಾಗುತ್ತೆ ಅಂತ ಬಟ್ಟೆಯಲ್ಲಿ ಕೂಡ ನಾವು ಹಿಂಡ್ಕೊಳ್ಬೋದು. ಎಲ್ಲ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆಲ್ಲ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರು ನೀರೆಲ್ಲ ಬಂದ್ಬಿಡುತ್ತೆ. ನಾವು ಸ್ವಲ್ಪ ಮಾಡ್ತೀವಲ್ವ, ಅದಕ್ಕೆ ಸಾಕು. ಅದಕ್ಕೆ ಈ ಮೆಥಡೇ ಸಾಕು. ನೋಡಿ, ಸ್ವಲ್ಪ ನೀರು ಹಾಗೆ ಇರಲಿ. ನಾನೆಲ್ಲ ಹಿಂಡ್ಕೊಂಡಿದ್ದೀನಿ. ಎಷ್ಟೊಂದು ನೀರು ಬರುತ್ತೆ. ನೀರು ಬಿಸಾಡಬೇಡಿ. ಈಗ ನೋಡಿ, ನಾನು ಈ ನೀರು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರ್, ಕಾಳು ಮೆಣಸಿನ ಪುಡಿ, ಇದೆರಡು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಕುಡಿದ್ರೆ, ಹೀಟ್ ಆಗಿಬಿಟ್ಟಿದ್ರೆ ಬಾಡಿ ಫುಲ್ಲು ತಂಪಾಗ್ಬಿಡುತ್ತೆ. ನಿಮ್ಗೆ ಅನ್ಸೋದಿಲ್ಲ ಸೌತೆಕಾಯಿ ಜ್ಯೂಸ್ ಕುಡ್ದಂಗಿತ್ತು. ನೋಡಿ, ನಾನಿದು ಈಗ ತುರ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಆಗಿದೆ, ನಾನು ಫುಲ್ ಹಿಂಡಿಲ್ಲ. ನೋಡಿ, ಈಗ ಎಷ್ಟಿದೆ ಅಂದ್ಬಿಟ್ಟು ನಾವು ನೋಡೋಣ. ಈ ಬಟ್ಲಲ್ಲಿ ಅಳತೆ ಮಾಡ್ಕೊಳ್ಳೋಣ ಎಷ್ಟಿದೆ ಅಂದ್ಬಿಟ್ಟು. ನಾನು ಈ ಕಪ್ ತಗೊಂಡಿದ್ದೀನಿ. ಇವಾಗ ಎಷ್ಟು ಬರುತ್ತೆ ಇದು ನೋಡ್ಕೊಳ್ಳೋಣ. ಈ ಥರ ತುಂಬಿಸ್ಕೊಳ್ಳೋಣ. ಇದು ಎರಡನೇ ಬಟ್ಲು. ಇದು ಮೂರನೇ ಬಟ್ಲು. ಈ ಸ್ವಲ್ಪ ನೋಡಿ, ಇದೊಂದು ಸ್ವಲ್ಪ ಇದೆ ಅಷ್ಟೇ. ಇವಾಗ ನಾವು 3 ಬಟ್ಲು ಅಂದರೆ 1.5 ಕಪ್ಪಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ. ಸಾಕು, 1.5 ಕಪ್ಪು. ಜಾಸ್ತಿ ಏನು ಬೇಕಂದರೆ 2 ಕಪ್ ಹಾಕ್ಕೊಳ್ಬೋದು ಅಷ್ಟೇ. ಇವಾಗೆಲ್ಲ ಸಕ್ಕರೆ ಎಲ್ಲ ಕಮ್ಮಿ ತಿಂತಾರಲ್ಲ, ಅದಕ್ಕೆ 1.5 ಕಪ್ ಸಾಕಾಗತ್ತೆ. ಅದರಲ್ಲಿ ನೀರು ಇರುತ್ತಲ್ವ, ನಾನು ಪೂರ್ತಿ ನೀರು ಹಿಂಡಿಲ್ಲ, ಸ್ವಲ್ಪ ನೀರು ಹಾಗೆ ಬಿಟ್ಟಿದ್ದೀನಿ. ಇನ್ನು ನೀರಿನ ಅಂಶ ಇದೆ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀರಿನ ಅಂಶ ಇದೆ, ಸ್ವಲ್ಪ ಇದು ಹುರ್ಕೊಳ್ಳೋಣ. 1-2 ನಿಮಿಷ ಹುರ್ಕೊಳ್ಳೋಣ ಈ ಥರ. ಈಗ ನಾನು 2 ನಿಮಿಷ ಇದು ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ಕಪ್ ಆಗಿತ್ತು, ಮತ್ತು 3 ಕಪ್ ಆಗಿ ಸ್ವಲ್ಪ ಮಿಕ್ಕಿತ್ತು. ನಾನು ಇವಾಗ ಇದೊಂದು ಕಪ್ಪು. ನಾನು ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀನಿ, 1.5 ಕಪ್ ಅಷ್ಟು ಹಾಕ್ಕೊಳ್ತೀನಿ. ನಮ್ಮಲ್ಲಿ ಸಕ್ಕರೆ ಸ್ವಲ್ಪ ಕಮ್ಮಿ ತಿಂತಾರೆ. ನಾನು 1.5 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ ಸಕ್ಕರೆ ಹಾಕ್ಕೊಳ್ಬೋದು ನಾವು. ಸಕ್ಕರೆ ಸ್ವಲ್ಪ ತಿಂತಾರೆ ಅಂದರೆ ಹಾಕ್ಕೊಳ್ಬೋದು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಕ್ಕರೆನೂ ನೀರು ಬಿಟ್ಕೊಳ್ಳುತ್ತಲ್ವ, ಅದರಲ್ಲೇ ಕುದಿಯುತ್ತೆ ಚೆನ್ನಾಗಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಈ ತಳ ಏನು ಅಂಟ್ಕೊಳ್ಳಲ್ಲ, ನೀರಿನ ಅಂಶ ಅಲ್ವಾ ಇದು, ಅದಕ್ಕೇ ಬೇಗ ತಳ ಇಟ್ಕೊಳ್ಳಲ್ಲ ಇದು. ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಆವಾಗ ನೀರು ನೋಡಿ ಹಿಂಗೆ ಬರ್ತಾಯಿದೆ. ಇವಾಗ ಚೆನ್ನಾಗಿ ಸಕ್ಕರೆಯಲ್ಲೇ ಕುದಿಯುತ್ತೆ ಇದು. ನೋಡಿ, ನಾವು ನೀರು ಹಿಂಡಿದ್ರೂ ನೀರು ನೋಡಿ ಹೇಗೆ ಬಂತು. ಸಕ್ಕರೆ ಹಾಕಿದ್ಮೇಲೆ ಇವಾಗ ಸಕ್ಕರೆಯಲ್ಲೇ ಕುದೀಲಿ ಇದೀಗ. ಈಗ ಇದು ಕುದಿಯಬೇಕು.
ಈಗ ನಾನು ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂದರೆ ಒಂದು ಚೂರು ಯೆಲ್ಲೋ ಕಲರ್ ಹಾಕ್ಕೊಳ್ಳಿ ನೀವು. ಇದು ನಾನು 3 ಏಲಕ್ಕಿ ಹಾಕ್ಕೊಂಡು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಈ ಹಲ್ವ ಬೇಗ ಆಗ್ಬಿಡುತ್ತೆ, ಟೈಮ್ ತಗೊಳ್ಳೋದು. ಒಂದು ಅರ್ಧ ಗಂಟೆಯಲ್ಲಿ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಇದು ನೀರೆಲ್ಲ ಸ್ವಲ್ಪ ಹಿಂಗಬೇಕು ನೋಡಿ, ಅಷ್ಟೊಂದು. ಇದಕ್ಕೆ ನಾನು 50 ಗ್ರಾಮ್ ಅಷ್ಟು ಕೋವಾ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಕೋವಾ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ನಾನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಲ್ವಾ. ಎಲ್ಲ ಈ ಥರ ಮಿಕ್ಸ್ ಮಾಡಬೇಡ, ಕೋವೆಲ್ಲ ಕರ್ಗೋಗ್ಬಿಡುತ್ತೆ. ಇದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದು ಫ್ರೈ ಮಾಡಬೇಕಾಗತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಬೇಕಾದರೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಬೋದು. ಮನೇಲಲ್ವಾ ತಿನ್ನೋಕ್ಕೆ, ಮಕ್ಕಳೆಲ್ಲ ತಿಂತಾರಲ್ವ, ಇವಾಗ ಫುಡ್ ಕಲರ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ. ಇದು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದಕ್ಕೆ ನಾನು ಇವಾಗ ಡ್ರೈ ಫ್ರೂಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಪಕ್ಕಕ್ಕೆ ಇಟ್ಕೊಳ್ತೀನಿ. ಪಕ್ಕಕ್ಕೆ ಇಟ್ಬಿಟ್ಟು ಪ್ಯಾನ್ ಇಡ್ತೀನಿ. ಪ್ಯಾನ್ಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಪ್ಯಾನ್ಗೆ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ದ್ರಾಕ್ಷಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು, ಗೋಡಂಬಿ 1 ಸ್ಪೂನ್ ತೊಗೊಂಡಿದ್ದೀನಿ, ಬಾದಾಮಿ 1 ಸ್ಪೂನ್ ತೊಗೊಂಡಿದ್ದೀನಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ, ಗೋಡಂಬಿ, ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಮಿಕ್ಸ್ ಮಾಡ್ತೀವಿ. ಈಗ ಬಾದಾಮಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಈಗ ನಾನು ಬಾಂಡ್ ಇಟ್ಕೊಳ್ತೀನಿ. ಬಾಂಡಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ಹಾಕೊಂಡ್ಬರೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ಇನ್ನು ತುಪ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾವು. ನಾನು 3 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ತುಪ್ಪ. ಈಗ ನಾನು ಮತ್ತೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ಇದು ಚಿರೋಟಿ ರವೆ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಚಿರೋಟಿ ರವೆನ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಹಲ್ವಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈ ಮದುವೆ ಮನೆಯೆಲ್ಲ ಮಾಡ್ತಾರಲ್ಲ ಅದೇ ಥರ ಇರುತ್ತೆ. ನಾವು ಡ್ರೈ ಫ್ರೂಟ್ ರೋಸ್ಟ್ ಮಾಡ್ಕೊಳ್ತೀವಲ್ಲ, ಆಗಲೇ ಕೂಡ ಹಾಕ್ಕೊಳ್ಬೋದು. ಆವಾಗ ಸರಿಯಾಗಿ ಫ್ರೈ ಆಗೋದಿಲ್ಲ, ಅದಕ್ಕೆ ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋಕ್ಕೆ. ಇದು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಬಾಂಬೆ ರವೆ, ಸಣ್ಣ ರವೆ ತಿರ್ಗ ಹಲ್ವ ಇಟ್ಬಿಟ್ಟು ಈಗ ನಾನು ಈ ಹಲ್ಲದ ಮೇಲೆ ಇದು ಹಾಕ್ಬಿಡ್ತೀನಿ. ಎಲ್ಲ ಕಡೆ ಹಾಕ್ಬಿಡ್ತೀನಿ. ಒಂದೇ 1 ಸ್ಪೂನ್ ಸಾಕು. ತಗೊಂಡು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬಷ್ಟೆ. ಆಲ್ಮೋಸ್ಟ್ ಆಗೋಯ್ತು.
ಎಲ್ಲರೂ ಎಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾನೆ ಇರ್ತೀನಿ ನಾನು ಮನೆಯಲ್ಲಿ. ಇನ್ನೊಂದು 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಇದಾಗಿದೆ ನೋಡಿ, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ, ತುಪ್ಪ ಬಿಟ್ಕೊಳ್ತಾ ಇದ್ದಾರೆ. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ನಾವು ಹಾಕಿದಾಗ ಕಲರ್ ವೈಟ್ ಇತ್ತು ನೋಡಿ, ಕಲರಿಂಗ್ ಚೇಂಜ್ ಆಯಿತು ನೋಡಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಕಾಶಿ ಅಲ್ವಾ ರೆಡಿ ಆಯಿತು. ಇನ್ನು ಬೇಕಾದರೆ ನೀವು ತುಪ್ಪ ಜಾಸ್ತಿನೂ ಹಾಕ್ಕೊಳ್ಬೋದು, ಸಕ್ಕರೆನೂ ಹಾಕ್ಕೊಳ್ಬೋದು. ಇಷ್ಟು ಸರಿಯಾಗಿರುತ್ತೆ. ಸ್ವಲ್ಪ ಸ್ವೀಟ್ ಎಲ್ಲ ಕಮ್ಮಿ ತಿಂತಾರಲ್ಲ ಅಂಥವ್ರಿಗೆ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ಸಕ್ಕರೆ. ನಾನು ತುಪ್ಪನೂ ಕಮ್ಮಿನೇ ಹಾಕಿರೋದು. ನಾನು 4 ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೀನಿ ಅಷ್ಟೇ. ಬೇಕಂದರೆ 6-7 ಸ್ಪೂನ್ ತುಪ್ಪನೂ ಹಾಕ್ಕೊಳ್ಬೋದು. ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಅಲ್ವಾ, ಯಾರು ಅದು ತಿನ್ನಲ್ಲ ಇದು ತಿನ್ನಲ್ಲ, ತುಪ್ಪ ತಿನ್ನಲ್ಲ, ಸಕ್ಕರೆ ತಿನ್ನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಕಮ್ಮಿ ಹಾಕಿ ನಾನು ಮಾಡಿದ್ದೀನಿ. ಟೇಸ್ಟ್ ನೋಡೋಣ. ನೋಡಿ ಹೇಗಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಈ ಕಾಶಿ ಹಲ್ವಾ ಮಾಡೋ ರೀತಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ.